ಮಜಾದಾಗ ಅದಿರಿ. ಹೌದಿವ ಹೌದು. ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟ ಅನ್ಬೇಡ್ರಿ ಅಕ್ಕ ಅವ್ರ. ಮತ್ತ 2 ಮಕ್ಕಳು ಹುಟ್ಟ್ಯಾವ್ರಿ. 2 ಹಡ್ದಿಯ? ಹೌದಲ್ಲಿವಾ. ಏನೇನ್ ಹಡ್ದಿವ? ಒಂದ್ ಹೆಣ್ಣು ಹಡ್ದೇನ್ರಿ, ಒಂದ್ ಗಂಡ ಹಡ್ದೇನಿ. ಅಂದ್ರ ಗಂಡು ಹುಟ್ಟ್ಯದ. ಹುಟ್ಟ್ಯಾನಿವ ರಾಜಕುಮಾರ. ಗಂಡು ಕೇಳಂಗಿಲ್ಲ ಬಸ್ಸನ್ನ. ಹೌದಿವಾ. ನಿಮ್ಮನೇನ ಕಾಡಂಗಿಲ್ಲ ಬೇಡಂಗಿಲ್ಲ. ಎಲ್ಲೋ ಒಂದು ನಿಮ್ ಮೂಲ್ಯಾಗ ಕೂತ್ ಕೈ ಮಾಡಿ ರೊಟ್ಟಿ ಬೇಡತಿರ್ತಾವ. ಅಂತ ಮುದುಕ ಮುದುಕಿಗೆ ಅನ್ಯಾಯ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೋರತ್ತ ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಹಿಂಗ ಏನಾರ ಇತ್ತಂದ್ರೆ ನೆಲಕ್ಕೆ ಬಡೀರು ನೋಡು. ಅಕ್ಕ ಅವ್ರ ಗಪ್ರಿ ಅಣ್ಣ. ಟೇಜ್ ಮಾಲಕ್ರಿ ಯಾರ್ರಿ? ಎಲ್ಲಿ ನನ್ ಕಾಣುವರ್ರಿ ಅಣ್ಣ ನೀವಲ್ರಿ. ಸ್ಟೇಜ್ ಅದು ಮುರಿತಂದ್ರೆ ನೀವಿಬ್ಬರು ಎಮ್ಗಳದಾವ್ರಿ ಮನ್ಯಾಗ. ಇವ್ರನ್ನಿಬ್ಬರನ್ನು ಜೀತ ಇಟ್ಕೋರಿ ಇಲ್ಲಿ. ಹಾಂ ರೀ. ಹೊತ್ತು ಮನಿಗೆ ನಮ್ಮನ್ನ ಮಾತಾಡ್ಸ್ಬೇಡ್ರಿ. ಹಂಗೇನಿಲ್ಲ. ಹೌದು. ಅದಕ್ಕೆ ಬಸಣ್ಣ ಏನಿವ ತಾಯಿ ತಂದಿಗೆ ಏನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ, ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದವ. ಏನ್ ಮಾಡ್ಬೇಕಾಗ್ಯದ? ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ. ಎಂತ ಮುತ್ತಿನಂತ ಮಾತು ಹೇಳಿದೆವು. ಜನ್ಮ ಉದ್ಧಾರ ಆತು ನೋಡ್ ನಂದು. ಜನ್ಮ ಉದ್ಧಾರ ಆಗೋತ್ತಾರ ಮುದಕ್ಕೆ. ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ. ಹೌದಾ. ಮುಂದ್ ಮನಿ ಹೊರಗೆ ಹಾಕಿದ್ರ ನಿನಗೇನ ಲಾಭದ ಹೇಳ್ರಲ್ಲ. ಹೇಳು. ಹೆಂಡ್ರು ಮಕ್ಕಳು ಚಂದಂಗೆ ಸಂಸಾರ ಮಾಡಬಹುದು ಮುದಕ್ಕೆ. ಈಗ ಒಂದ್ 4 ದಿನ ಬಸ್ ಫ್ರೀ ಅದಾವು. ಕಾಶಿ ರಾಮೇಶ್ವರ ಸಿರ್ಸಲ್ ಮಲ್ಲಿಕಾರ್ಜುನ ದರ್ಶನ ಪಡ್ಕೊಂಡು ಬರ್ಬೋದು. ಇದಕ್ಕೆ ಕಾಣತ್ತಿ ಮುದಕ್ಯಾ. ಹ್ಞೂ ನೋಡ್ರಿ ಇವ ತಾಯಿ ತಂದಿನ ಹೊರಗೆ ಹಾಕಿ ಶ್ರೀಶೈಲ ಮಲ್ಲಿಕಾರ್ಜುನ್ ಹೋಗಾಮತ್ತ. ಹೌದು ನೀವ ಈಗ ಭಗವಂತ ಎಲ್ಲರ ನಿನಗ ಒಲಿತಾನ, ಜಾಡಿಸಿ ಒದಿತಾನ. ಹೌದು ಬಸಣ್ಣ. ಏನಿವ ಈಗ ನೀನು ಹೆಂಡತಿ ಜೋಡಿ ಊರೆಲ್ಲ ಸುತ್ತಾಡಾಕ, ಊರೆಲ್ಲ ತಿರ್ಗ್ಯಾಡಾಕ ಹೌದಿಪ್ಪ ತಾಯಿ ತಂದಿನ ಹೊರಗೆ ಹಾಕಿದಿ. ಹೌದಿವ ಹೌದು. ನಿಂದು ಮದುವೆ ಆಗಿರ್ಬೇಕಲ್ಲ. ಯಾರೊಪ್ಪ ಪೀಪಿ? ಇಲ್ಲ ಹೇಳ್ರಿ ಗಾರೆಗಾರದು. ಹಾ ಈಗ ತಾಯಿ ತಂದಿನ ಹೊರಗೆ ಹಾಕಿ ಗಂಡ ಹೆಂಡತಿ ಮಜಾದಾಗ ಅದಿರಿ. ಹೌದಿವ ಹೌದು. ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟ ಅನ್ಬೇಡ್ರಿ ಅಕ್ಕ ಅವ್ರ. ಮತ್ತ 2 ಮಕ್ಕಳು ಹುಟ್ಟ್ಯಾವ್ರಿ. 2 ಹಡ್ದಿಯ? ಹೌದಲ್ಲಿವಾ. ಏನೇನ್ ಹಡ್ದಿವ? ಒಂದ್ ಹೆಣ್ಣು ಹಡ್ದೇನ್ರಿ, ಒಂದ್ ಗಂಡ ಹಡ್ದೇನಿ. ಅಂದ್ರ ಗಂಡು ಹುಟ್ಟ್ಯದ. ಹುಟ್ಟ್ಯಾನಿವ ರಾಜಕುಮಾರ. ಗಂಡು ಹುಟ್ಟ್ಯದಿಲ್ಲ. ಹೌದಲ್ರಿಪ್ಪ. ಈಗ ಏನು ಹೆಣ್ಣು ಹಡ್ದಿಲ್ಲ, ಹೆಣ್ಣು ಮಗಳಿದೇನು ಚಿಂತಿಲ್ಲ. ಹೌದ್. ಮದುವೆ ಮಾಡಿ ಕೊಟ್ರ ಗಂಡು ಮನಿಗೆ ಹೋಗ್ತಾಳ. ಮದುವೆ ಅಷ್ಟ ಅನ್ಬೇಡ್ರಿ. ಮತ್ತ ಬೇಕಂದ್ರು ಪೌಣ್ಯಾರಿಗೆ 2 ಲಕ್ಷ ರೂಪಾಯಿ ಬೇಡ್ರು ಕೊಡಂಗದಾರ್ರಿ. ಆಟ ಚಂದಳ. ನಾಳೆ ಏನು ನಿನಗ ಗಂಡ ಮಗ ಅದನಲ್ಲ ರಾಜಕುಮಾರ. ಹೌದಿಪ್ಪ. ಅವನು ಬರೀ ಈಗ ನಾ ಸಣ್ಣವದನ. ನಿನ್ನ ನೋಡಿ ಅವನು ಜೀವನ ಮಾಡತಿರ್ತಾನ. ಹೌದಲ್ರಿಪ್ಪ. ಅವನು ನಾಳೆ ದೊಡ್ಡವಾಗವ. ಹೌದ್. ಅವಂಗೂ ಒಂದು ಹೆಂಡತಿ ಬರಕ್ಕಿ. ಹೌದು. ಅವನು ಹೆಂಡತಿ ಮಾತು ಕೇಳಾವ. ಹೆಂಡತಿ ಜೋಡಿ ಶ್ರೀಶೈಲ ಮಲ್ಲಿಕಾರ್ಜುನಿಗೂ ಹೋಗಾವ. ಹೌದಿವಾ. ಈಗ ನೀ ಮಲ್ಲೈಗೆ ಹೋಗಾಕ ತಾಯಿ ತಂದಿನ ಬರೀ ಸುತ್ತದಿಂದ ನೀ ಹೊರಗೆ ಹಾಕಿರ್ಬೇಕ ಕರೆ. ಹೌದಲ್ಲಿವಾ. ನಾಳೆ ನಿನ್ನ ಮಗ ನಿನ್ನ ದುಬ್ಬದಾಗ 4 ಒದ್ದ ಹೊರಗೆ ಹಾಕ್ತಾನು. ಮೊದಲು ಯಾತ್ರಿಟ್ಟು ಬಾಳೆ ಮಾಡು. ಮುದಕ್ಕೆ ಅವ್ನು ಮದುವೆ ಮಾಡೋದ ಬಿಟ್ರೆ ಹೆಂಗ? ಏನು ಮಠ ಕಟ್ಟಬೇಕತ್ತೆ ಅಕ್ಕ ಅವ್ರ? ಯಾಕ? ನಾನು ತಾಯಿ ತಂದೆ ನಾವ್ ಹೊರಗೆ ಹಾಕಿಲ್ರಿ. ನೀ ಹಾಕಿಲ್ಲ? ಮನ್ಯಾಗ ನನ್ ಹ್ಯಾಂತ ಹಾಕ್ಯದ ಮುದಕ್ಯ. ನಿನ್ ಹ್ಯಾಂಟ್ ಬಾಳ ಬೆರಕದ. ನಿನ್ ಏನ್ ತಕ್ಕ್ಯಾಳ? ಹೌದಿವಾ. ಅದಕ್ಕೆ ಇಲ್ಲಿ ಏನ ಅಣ್ಣತಮ್ಮರು ಕೂಡಿರಲ್ಲ. ಹೌದಾ. ನನ್ನ ನಿಮ್ಮ ಅಕ್ಕ ತರ ತಿಳ್ಕೊರಿ, ತಂಗಿ ತರ ತಿಳ್ಕೊರಿ. ನಿಮಗ ಕೈ ಮುಗಿದ ಒಂದು ಮಾತು ಹೇಳುದದ. ಏನ್ ಹೇಳ್ಬೇಕತ್ತೀರಿವಾ? ನೀವು ಸಣ್ಣಾಗಿರ್ತಾಗ, ಹೌದಾ, ನೀವು ಸಣ್ಣಾಗಿರ್ತಾಗ ನಿಮಗ ತಿರುಗಾಡಾಕ ಬರಲ್ದಂತ ಸಮಯ ಒಳಗ ಹೌದು ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ ಹತ್ತಿ ಯಪ್ಪ ನಾನು ಬರ್ತೀನಿ ಅಂತ ಬೆನ್ ಹತ್ತಿ ಹೊಕ್ಕಿರ್ತೀರಿ. ಹೌದಿವಾ. ಆಗ ನಮ್ಮ ಅಪ್ಪ ಹೊಳಮಡಿ ಬಂದು ನಿಮ್ಮ ತಲ್ಲಿ ಸವರಿ ನಿಮ್ಮ ಸಮಾಧಾನ ಮಾಡಿ ಒಂದ್ ಮಾತು ಹೇಳ್ತಾನ. ಏನತ್ರಿವಾ? ಯಪ್ಪ ಕಂದ, ನೀ ನನ್ನ ಬೆನ್ನ ಹತ್ತಿ ಹೊರಗ ಬಜಾರ್ಕ್ ಬರಾಕ್ ಹೋಗ್ಬೇಡ. ಯಾಕಂದ್ರ ಹೊರಗ ಮಳಿ ಬಾಳದ. ನಿನ್ನ ನೆತ್ತಿ ತೊಯ್ತದೋ, ನಿನ್ನ ನೆತ್ತಿ ತೋದ್ರ ನಿನಗ ಆರಾಮ ತಪ್ತದ. ನೀ ನನ್ನ ಬೆನ್ನ ಹತ್ತಿ ಬರಬೇಡ. ನೀ ಮನ್ಯಾಗ ಕುತ್ತಲ್ಲಿ ಏನು ಬೇಡ್ತಿ ಬೇಡು, ನೀ ಕೈ ಮಾಡಿದ್ದನ್ನ ತಂದು ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಾಯಾಂದ ತೆಗೆದು ಬಾಯಾಗ ಹಾಕಿ ಹೆಂಗ ನಿಮ್ಮನ್ನ ಬಟ್ಟಿದ್ದವನ್ನ ಬೆಟ್ಟದಟ್ಟು ಬೆಳೆಸಿ ಹೆಂಗ ನಿಮ್ಮ ನಮ್ಮ ತಾಯಿ ತಂದಿ ಜಾಕಿ ಜತನ ಮಾಡ್ಯಾರಲ್ಲ. ಹೌದಲ್ರಿಪ್ಪ. ಈ ಅರು ನೀವು ಹಿಡಿಬೇಕಾಗ್ಯದ. ಯಾವಾಗ ಹಿಡಿಬೇಕ್ರಿ ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾವಾಗ್ರಿವಾ? ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ, ನಿಮಗ ಹೆಂಡ್ರ ಬಂದ ಮ್ಯಾಗ
ಹೌದು ನಿಮ್ಮ ತಾಯಿ ತಂದಿಗೆ ವಯಸ್ಸಾಗಿ ಹೌದು. ಅವ್ರಿಗೂ ಹೊರಗೆ ತಿರುಗಾಡಾಕ ಬರದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಹೌದಲ್ರಿಪ್ಪ ಆ ಮುದುಕ ಮುದುಕಿ ಏನು ಕೇಳಂಗಿಲ್ಲ ಬಸನ್ನ. ಹೌದಿವಾ ನಿಮ್ಮನೇನ ಕಾಡಂಗಿಲ್ಲ ಬೇಡಂಗಿಲ್ಲ, ಆಹಾ. ಎಲ್ಲೋ ಒಂದು ನಿಮ್ ಮೂಲ್ಯಾಗ ಕೂತ್ ಕೈ ಮಾಡಿ ರೊಟ್ಟಿ ಬೇಡ್ತಿರ್ತಾವ. ಆಹಾ. ಅಂತ ಮುದುಕ ಮುದುಕಿಗೆ ಅನ್ಯಾಯ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೋರತ್ತೆ. ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಹೌದಿವಾ ಹೌದು ಈ ಜಗತ್ತಿನೊಳಗ ಆಹಾ. ಈ ಕೆಟ್ಟ ಕಲಿಯುಗದೊಳಗ ಯಾವ ತಾಯಿ ತಂದಿನ ಚೆನ್ನಾಗಿ ನೋಡ್ಕೋತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ. ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ, ನಾಯಿ ಕಿತ್ತ ನಾಯಿ ಮಗ, ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ. ಮುದುಕೆ ಜ್ಞಾನಿಗಳು ಎಷ್ಟು ಚಂದ ಹೇಳ್ಯಾರ ನೋಡು. ಹೆಂಗ ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ. ಹೆಂಡ್ರ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕಿದವರು ಇಂಥ ಭಾವಗಳು ಅವ್ರ ನಾಯಿ ಮಕ್ಳು ಅಕ್ಕವ್ರ. ಇದ್ರಾಗ ಒಂದ್ ಸಂಶಯ ಬತ್ತ ನನಗ, ಏನತ್ತ ಬಹುಶಃ ನಾನು ಹ್ಯಾಂತ ನಾಯಿ ಮಗಳ ಇರ್ಬೇಕತ್ತನ್ನ. ಹಂಗಿಲ್ಲ, ಹೌದು. ಹೆಂಡತಿ ಮಾತು ಕೇಳಿರಂದ್ರ ನಿಮಗೂ ಅರ್ಧ ಪಾಲ್ ಇರುದೆ. ಇಲ್ವಾ ನಾಳೆ ನನ್ನ ತಾಯಿ ತಂದಿನ ಒಳಗಿಟ್ಕೋತೀನಿ ನಾನು. ನೀ ತಾಯಿ ತಂದಿನ ಮನಿ ಒಳಗ ಕರೀಲಿಲ್ಲ ಅಂದ್ರ ಆಗ ನಾ ಹಚ್ಬೇಕಾಕದ ಕೈ. ಹೌದಿಪ್ಪ ಬ್ಯಾಡಿವ ಬ್ಯಾಡ. ಅದಕ್ಕ ತಾಯಿ ತಂದಿನ ಜಗತ್ತಿನಾಗ ಹೆಚ್ಚಿನ ದೇವ್ರ. ಯಾರು ಇಲ್ಲ. ಇನ್ನೊಂದು ಮಾತು ಹೇಳುದದ ಬಸನ್ನ. ಏನ್ರಿಪ್ಪ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವಾ ಇಲ್ಲಿ ಸಾಕಷ್ಟು ತತ್ವಜ್ಞಾನಿಗಳು ಕೂಡಿರಿ. ಹೌದು ಇವತ್ತು ಸಾಕಷ್ಟು ತತ್ವಜ್ಞಾನಿಗಳು ಕೂಡಿರಿ. ಆಹಾ. ನಮಗಿಂತಲೂ ದೊಡ್ಡ ದೊಡ್ಡ ಮಹಾತ್ಮರು ಹೇಳ್ಕೊತ ಬಂದಾರ. ಏನತ್ರಿಪ್ಪ ಇವತ್ತ ನಾವು ನೀವು ಮನುಷ್ಯರಾಗಿ ಹುಟ್ಟಿವಪ್ಪ ಅಂತ ಕೇಳಿದ್ರ ಆಹಾ. ಇವತ್ತಿನ ದಿವಸ ಭಗವಂತ ಆ ಪೀರ್ ಸಾಬ್ ಬೈಯಾಗ ನಾವು ದುಡ್ಕೊಂಡ್ರು ಭಗವಂತ ನಮಗ ಒಲಿಯಂಗಿಲ್ಲ. ಹೌದಿಪ್ಪ ಪೀರ್ ಬಾಬಾಗ ದುಡ್ಕೊಂಡ್ರು ನಮಗ ಭಗವಂತ ಒಲಿಯಂಗಿಲ್ಲ. ಆಹಾ. ಆ ಮಲ್ಲಯ್ಯಗ ದುಡ್ಕೊಂಡ್ರು ಭಗವಂತ ಒಲಿಯಂಗಿಲ್ಲ. ಮಲ್ಲಯ್ಯ ಪೀರ್ ಸಾಬ್ ಮುತ್ತೆ ಯಾರು ಹೊಟ್ಯಾಗದ ನೀವ ಯಾರಿಗೆ ಒಲಿತಾನಪ್ಪ ಅಂತ ಕೇಳಿದ್ರ ಆಹಾ. ಇವತ್ತಿನ ದಿವಸ ಬಾಬಾನ ಸೇವೆ ನಾವು ನೀವು ಮಾಡಿದ್ರ ಆಹಾ. ಬರೇ ಒಂದು ಜನ್ಮದ ಪುಣ್ಯ ನಮಗ ಬರ್ತಿರಬಹುದು. ಕರೆ ಹೌದಲ್ರಿಪ್ಪ ಸಾಕ್ಷಾತ್ ಮನ್ಯಾಗಿರುವಂತ ತಾಯಿ ತಂದಿ ನಾವು ಸೇವೆ ಮಾಡಿದ್ದ ಕರೆ ಇತ್ತಂದ್ರ ಆಹಾ. ಆ ತಾಯಿ ತಂದಿ ಮನಸ್ಸದಿಂದ ನಮಗ ಆಶೀರ್ವಾದ ಮಾಡಿದ್ದ ಕರೆ ಇತ್ತಂದ್ರ ಹೌದಪ್ಪ ನಮಗ 7 ಜನ್ಮದ ಪುಣ್ಯ ನಮ್ಮ ಬೆನ್ನಿಗಿರ್ತದ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದಲ್ರಿಪ್ಪ ಹೌದು ಹೌದು. ಜಗತ್ತಿನಾಗ ತಾಯಿ ತಂದೆಕ್ಕಿಂತ ಹೆಚ್ಚಿನ ದೇವರ ಯಾರು ಇಲ್ಲನು ಅಂತ ಮಾತಿಟ್ಟುಕೊಂಡು ಇಟ್ಕೊಂಡು ಅದಕ್ಕೆ ಹೆಂಗ ಕೇಳ ಬಸನ್ನ ಹೇಳ್ರಿವಾ ಗೊರ್ರವಿನ ಜಳ